ಇನ್ನು ಪ್ರಶ್ನೋತ್ತರ ಕಲಾಪ ಸಂದರ್ಭದಲ್ಲಿ ಪೇಚಿಗೆ ಸಿಲುಕಿದಂತಹ ಮಿನಿಸ್ಟರ್ ಸಚಿವ ಮಲ್ಲಿಕಾರ್ಜುನ್ಗೆ ಸುನೀಲ್ ಕುಮಾರ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಲಾಪದ ಸಂದರ್ಭದಲ್ಲಿ ತಪ್ಪು ಅಂಕಿ ಅಂಶ ನೀಡಿದ್ದಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ. ಎಲೆ ಚುಕ್ಕೆ ರೋಗ ನಿಯಂತ್ರಣಕ್ಕೆ ಹಣ ಬಿಡುಗಡೆ ಮಾಡಲಾಗಿರುವಂಥದ್ದು. ಕಲಾಪದ ಸಂದರ್ಭದಲ್ಲಿ ತಪ್ಪು ಅಂಕಿ ಅಂಶ ನೀಡಿದ್ದಕ್ಕಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ಎಲೆ ಚುಕ್ಕೆ ರೋಗ ನಿಯಂತ್ರಣಕ್ಕೆ ಇದೀಗ ಹಣ ಬಿಡುಗಡೆ 5.53 ಕೋಟಿ ಬಿಡುಗಡೆ ಅಂತ ಹೇಳ್ಬಿಟ್ಟು ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಎಲೆ ಚುಕ್ಕೆ ರೋಗಕ್ಕೆ ಜನ ಸಾಯ್ತಿದ್ರೆ ಸುಳ್ಳು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ 16,000 ಜನರಿಗೆ ಪರಿಹಾರ ಅಂತ ಹೇಳ್ತೀರಾ, ನಿಮ್ಮ ಭಾಷಣದ ಕೊನೆಯಲ್ಲಿ 22,000 ಜನ ಅಂತ ಅಂತೀರಾ, ಬಜೆಟ್ಗೂ ನಿಮ್ಮ ಇಲಾಖೆಗೂ ಡಿಸ್ಲಿಂಕ್ ಆಗಿದೆಯಾ, ನಾವು ಬಜೆಟ್ ಬುಕ್ ಹಿಡಿದು ಚರ್ಚೆ ಮಾಡ್ತಾ ಇದ್ದೀವಿ, ಸದನಕ್ಕೆ ತಪ್ಪು ಉತ್ತರ ಕೊಟ್ಟರು ಹೇಗೆ ಸುಮ್ಮನಿರೋದು ಅಂತ ಹೇಳ್ಬಿಟ್ಟು, ಇಲ್ಲ ನೀವು ಕೊಟ್ಟ ಉತ್ತರವನ್ನ ವಾಪಸ್ ಪಡೀರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಪ್ರಶ್ನೋತ್ತರ ಕಲಾಪದ ಸಂದರ್ಭದಲ್ಲಿ ಪೇಚಿಗೆ ಸಿಲುಕಿದ್ದಾರೆ ಮಿನಿಸ್ಟರ್. ಸಚಿವ ಮಲ್ಲಿಕಾರ್ಜುನ್ಗೆ ಸುನೀಲ್ ಕುಮಾರ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಲಾಪದ ಸಂದರ್ಭದಲ್ಲಿ ತಪ್ಪು ಅಂಕಿ ಅಂಶ ನೀಡಿದ್ದಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ. ಬಜೆಟ್ನಲ್ಲಿ ಕೊಟ್ಟಿದ್ದೀವಿ ರಿಸರ್ಚ್ ಮಾಡಲಿಕ್ಕೆ. ಈ ವರ್ಷ ಒಂದು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಈಗ ಅವ್ರೇನು ಹೇಳಿದ್ರು, ಅದಕ್ಕೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ಸಾಕಷ್ಟು ಇನ್ಶೂರೆನ್ಸ್ ರೈತರಿಗೆ ಕೊಡೋ ವ್ಯವಸ್ಥೆನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಮತ್ತು ಮುಖ್ಯವಾಗಿ ಅವರು ಸಾಕಷ್ಟು ಜನ ರೈತರಿಗೆ ಸಾಕಷ್ಟು ತೊಂದರೆಗಳಾಗಿದ್ದವು, ಅದಕ್ಕೆ ಸಾಲದ ವ್ಯವಸ್ಥೆ, ಸಾಲ ತೀರಿಸಲಿಕ್ಕೆ ಏನಾಗಬೇಕು ಅದನ್ನ ಬಗ್ಗೆ ಕ್ರಮ ತೆಗೆದುಕೊಳ್ಳ್ರಿ ಅಂದಿದ್ದಾರೆ. ನಮ್ಮ ಬ್ಯಾಂಕ್ ಮುಖಾಂತರ ಮಾಡೋಕೆ ನಮ್ಮ ಇಲಾಖೆಯಲ್ಲಿ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಅದಕ್ಕೆ ಬ್ಯಾಂಕ್ನವ್ರಿಗೆ ಏನಾಗಬೇಕು ಅದನ್ನು ನಾನು ಈ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಅವರು ಸಾಲ ಮನ್ನಾ ಮಾಡೋದು. ಆ ನಿಟ್ಟಿನಲ್ಲಿ ಅವರ ಕೇಳಿರೋ ಪ್ರಶ್ನೆಗೆ ನಾನು ಇದನ್ನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀನಿ. ಮನೆ ಅಧ್ಯಕ್ಷರೇ, ಆಯ್ತಾ? ಅಲ್ಲ ನಾನು ಚೂರು ಮಾತಾಡಿ. ಮನೆ ಅಧ್ಯಕ್ಷರೇ, ಮಾನ್ಯ ಸಚಿವರು ಎಲೆ ಚುಕ್ಕಿ ರೋಗ ಕುರಿತಂತೆ ಬಹಳ ರೈತರು ಬಹಳ ಗಂಭೀರವಾಗಿ ನಮ್ಮ ಜಿಲ್ಲೆಯ, ನಮ್ಮ 5-6 ಜಿಲ್ಲೆಯ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ನನಗೆ 3 ಸ್ಪಷ್ಟೀಕರಣವನ್ನ ಮಾನ್ಯ ಸಚಿವರು ಕೊಡಬೇಕು. ನಾನು ಅವರ ಕ್ವಶನ್ ಆನ್ಸರ್ಗೆ ನನಗೆ ಗೊಂದಲ ಆಗಿದೆ. ಮೊದಲನೇದು, ನೀವು ಇಲ್ಲಿ ಏನ್ ಹೇಳ್ತೀರಿ, ಅವ್ರದ್ದು ಭೀಮಣ್ಣ ನಾಯ್ಕರ ಕ್ವಶನ್ ನಲ್ಲಿ ಅವ್ರು ಎರಡನೇದು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಈವರೆಗೆ ಎಲೆ ಚುಕ್ಕೆ ತಡೆಗಟ್ಟಲು ಸರ್ಕಾರದಿಂದ ಬಿಡುಗಡೆ ಆದಂತ ಅನುದಾನ ಎಷ್ಟು ಅಂತ ಕೇಳಿದ್ದಾರೆ. ಬಿಡುಗಡೆ ಆದ ಅನುದಾನ ಎಷ್ಟು, ಬಳಕೆ ಆದ ಅನುದಾನ ಎಷ್ಟು ಅಂತ. ನೀವು ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ 16,866 ಜನರಿಗೆ 5.53 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದಿರಿ. ಅಂದ್ರೆ ನಿಮ್ಮ ಉತ್ತರದಲ್ಲಿ ರಾಜ್ಯದಲ್ಲಿ 16,866 ಜನರಿಗೆ ಬಿಡುಗಡೆ ಮಾಡಿದಿರಿ ಅಂತ ಒಂದು ಉತ್ತರ ಕೊಡ್ತೀರಿ. ಕೊನೆ ಅವ್ರದೇ ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ ಅಂತ ನೀವೇ ಒಪ್ಕೊಂಡಿದ್ದೀರಿ. ಒಂದು ಕಡೆಗೆ ರಾಜ್ಯದಲ್ಲಿ 16,000 ಅಂತ ನೀವು ಹೇಳಿ, ಇಲ್ಲಿ ಉತ್ತರದಲ್ಲಿ 22,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಆಶ್ಚರ್ಯ. ಮತ್ತು ನನಗೆ ನೀವು ಸಚಿವರು ಮಾನ್ಯ ಉತ್ತರ ಕೊಡಬೇಕಾದ್ರೆ ಏನು ಅಂತ ಕೇಳಿದ್ರೆ, ನಿಮ್ಮ ಆಯೋಗದ ಮೇಲೆ ತೆಗೆದುಕೊಂಡಿರುವಂತ ವರದಿ 2025-26ರಲ್ಲಿ ನೀವು ಬಜೆಟ್ನ ಅನುಷ್ಠಾನದ ಪುಸ್ತಕದಲ್ಲಿ 10,272 ಅಂತ ಹೇಳ್ತೀರಿ. ನಿಮ್ಮ ಉತ್ತರದಲ್ಲಿ 16,686 ಅಂತ ಹೇಳ್ತೀರಿ. ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,227 ಅಂತ ಹೇಳ್ತೀರಿ. ಯಾವ್ದು ನಂಬ್ಕೋಬೇಕು ನಾವು ಇದನ್ನ? ನಿಮ್ಮ ಇಲಾಖೆಗೂ ನಿಮಗೂ ಡಿಸ್ಲಿಂಕ್ ಆಗಿದೆಯಾ? ಬಜೆಟ್ಗೂ ನಿಮ್ಮ ಇಲಾಖೆಗೂ ಡಿಸ್ಲಿಂಕ್ ಆಗಿದೆಯಾ? ಅಲ್ಲಿ ಎಲೆ ಚುಕ್ಕೆ ರೋಗದಿಂದ ಜನ ಸಾಯ್ತಾ ಇದ್ರೆ ನಿಮ್ದು ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದೀರಲ್ಲ, ಯಾವ್ದು ನಂಬ್ಕೋಬೇಕು ಹೇಳಿ? ಲೆಕ್ಕ ಏನು ಕೊಡ್ತೀವಿ? ಬಜೆಟ್ನಲ್ಲಿ ಕೊಟ್ಟಿದ್ದೀವಿ.